ಆತ್ಮ ಬಂಧುಗಳಿಗೆ ನಮ್ಮ ಹೃದಯಪೂರ್ವಕ ಕೃತಜ್ಞತೆಗಳು. ವಾಯುಮಕಾಶಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ತುಂಬ ಕುತೂಹಲಕಾರಿ ಮತ್ತು ಅವಶ್ಯಕತೆ ಇರುವಂಥ ವಿಷಯದ ಬಗ್ಗೆ ಮಾತಾಡ್ತಾ ಇದ್ವಿ. ನಮ್ಮ ಜೊತೆ ಶ್ರೀಯುತ ಚೆನ್ನಪ್ಪ ಗುರೂಜಿ ಅವರಿದ್ದಾರೆ. ಅವ್ರ ಜೊತೆ ಕೆಲವು ವಿಚಾರಗಳನ್ನು ಹಂಚ್ಕೊಳ್ತಾ ಇದ್ವಿ, ಮಾತಾಡ್ತಾ ಇದ್ವಿ. ಏನು ವಿಚಾರ ಅಂತ ನೋಡೋಣ ಬನ್ನಿ. ಗುರುಗಳೇ, ಇತ್ತೀಚೆಗೆ ತುಂಬ ಜನ ಸಂಸಾರ, ಹೆಣ್ಣು ಮಕ್ಕಳು, ಸಾಲ ಸಂದ, EMI, ದುಡಿಮೆ ಅಂಥೇಳಿ ರಾತ್ರಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ದುಡಿತಾರ, ರಾತ್ರಿ ತನಕ ದುಡಿತಾರ, ದುಡಿದು ಮಕ್ಕಂತಾರ. ನಿದ್ದೆ ಕೂಡ ಬರೋದಿಲ್ಲ. ಯಾಕೆ ನಿದ್ದೆ ಬರೋಲ್ಲ ಅನ್ನುವಂಥ ಪ್ರಶ್ನೆ ಇದೆ. ಜೊತೆಗೆ ಎದ್ದೇಳಬೇಕಾದ್ರೆ ಹನ್ನೆರಡು ಚಿಂತೆ ಒಳಗಿಟ್ಕೊಂಡು ಎದ್ದೇಳ್ತಾರೆ. ಈ ನಡುವೆಯಲ್ಲಿ ತುಂಬ ಆರೋಗ್ಯ ಸಮಸ್ಯೆಗಳು ಇತ್ಯಾದಿ ಏನೇನೋ ನಡೀತಾ ಇದೆ. ಈ ಸ್ಟ್ರೆಸ್ ಕಂಟ್ರೋಲ್ ಮಾಡೋದು ಹೇಗೆ, ಈ ಒತ್ತಡ ಕಂಟ್ರೋಲ್ ಮಾಡೋದು ಹೇಗೆ ಅಂತಕ್ಕಂಥದ್ದು ನಮ್ಮ ಕ್ಷೇತ್ರದಲ್ಲಿ ತಿಳಿಸ್ಕೊಡ್ಬೇಕು. ತುಂಬ ಸರಳವಾಗ್ಯದ. ಪ್ರತಿಯೊಬ್ಬರು ಯಾವುದನ್ನಾಗಲಿ ಇಲ್ಲಿ ಸಾಧಿಸ್ಬೋದು. ನಾವು ಯಾಕಂತಂದ್ರೆ ಪ್ರತಿಯೊಂದಕ್ಕೂ ಟೆನ್ಷನ್ ತೊಗೊತೀವಿ ನಾವು ಜಾಸ್ತಿ. ಇಲ್ಲಿ ಇನ್ನೊಂದು ಏನಾಗ್ತದೆ ಅಂತಂತಂದ್ರೆ ಪ್ರತಿಯೊಂದಕ್ಕೂ ನಾನು 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 ಅನ್ನೋದು ಅಡ್ಡ ಬರ್ತದೆ. ಇಲ್ಲಿ ಬೇರೆಯವ್ರ ಕಡೆಯಿಂದ ಟ್ರಸ್ಟ್ ನಮ್ಗೆ ಆಗಲ್ಲ. ನಮ್ಮ ಕಣ್ಣಿಗೆ, ನಮ್ಮ ಅನಿಸಿಕೆಗೆ ಹಂಗೆ ಅನಿಸ್ತದ. ನಮ್ಗೆ ಯಾರೋ ಏನೋ ಮಾಡ್ತಾರೇನು, ಅವ್ರಿಂದ ನನಗೆ ಕಷ್ಟ ಬರ್ತದೇನು, ಎಲ್ಲ ತಗೊಂಡು ಮೇಲೆ ಹಾಕ್ಕೊಂತೀವಿ ನಾವೇ. ನಮ್ಮ ಯೋಚನೆಗಳಿಂದನೇ ನಾವೆಲ್ಲ ತುಂಬಿಕೊಂತೀವಿ ಅಲ್ಲಿ. ಬೇರೆಯವರಿಂದ ಅಲ್ಲ, ನಮ್ಮ ಕಣ್ಣಿಂದ ನೋಡಿ, ಮನಸ್ಸಿಂದ ಆಲೋಚನೆ ಮಾಡಿ, ಯಾರು ಬಂದು ನಮಗೆ ಟೆನ್ಷನ್ ಕೊಡ್ತಾರೇನು, ಇನ್ನ ಬಂದಿರೋದಿಲ್ಲ, ಎಲ್ಲ ನಾವು ಮುಂದೆ ಆಲೋಚನೆ ನಾವು ಮಾಡ್ತೀವಿ. ಸಮಸ್ಯೆ ಬರೋದಕ್ಕಿಂತ ಪೂರ್ವದಲ್ಲಿ ನಾವೇ ಆಲೋಚನೆ ಮಾಡ್ಕೊಂಡು ಒತ್ತಡ ಹಾಕೊಂತೀವಿ ನಮ್ಮೆಲ್ಲ. ಇವಾಗ ನಮ್ಮಲ್ಲಿ 1 kg ಭಾರ. ಇವಾಗ ನೀವು ಬಂದು ನನಗೊಂದು ಮಾತು ಅಂದ್ರಿ, ಅಲ್ಲಿಗೆ ಬಿಟ್ರೆ ಅದು ಮುಗಿದೋಗ್ತದೆ. ವೆಂಕಟೇಶ್ ಸರ್ ನನಗೆ ಯಾಕೆ ಹಿಂಗಂದ್ರು ಅಂತ ಸಾಯಂಕಾಲ ಗಂಟ ನೀನು ಅದನ್ನೇ ಯೋಚನೆ ಮಾಡ್ಕೊಂತಿದ್ರಿ. ಏನಾಗ್ತದಂದ್ರೆ 1 kg ಇದ್ದದ್ದು 2 kg ಆಗ್ತದೆ, 2 kg ಇದ್ದದ್ದು 3 kg, ಹಿಂಗೆ ಬೆಳಕಂತ ಸಾಯಂಕಾಲ ನಟ್ಟಿಗೆ 1 ಕ್ವಿಂಟಲ್ ಆಗ್ತದೆ, ಭಾರ ಆಗ್ತದೆ. ಸಮಸ್ಯೆಗಳು ಇನ್ನು ಬಂದಿರೋದಲ್ಲ, ಬರ್ತಾವಂತಾನೆ ನಾವು ಒತ್ತಡ ಹಾಕ್ಯತೀವಿ. ಬರ್ತಾವಂತನೂ ಒತ್ತಡ ಹಾಕ್ಯಂತೀವಿ. ಯಾರೋ ಏನಂದ್ರಂತನೂ ಅದನ್ನು ಪೂರ ದೊಡ್ಡದಾಗಿ ಮಾಡ್ಕೊಂಡು ಅದು ಭಾರ, ನಮ್ಗೆ ನಾವೇ ಭಾರನ್ನ ಮಾಡ್ಕೋತೀವಿ.